ನಮ್ಮ ಉತ್ತರ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಕಲೆಗೆ ಒಂದು ಹೆಸರಾದಂತಹ ಒಂದು ಪ್ರದೇಶ. ಈ ಒಂದು ನಾಡಿನಲ್ಲಿ ನಾವು ನಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನ ಅದನ್ನ ಶ್ರೀಮಂತಗೊಳಿಸಬೇಕು ಹಾಗೂ ಅದನ್ನ ಹೆಚ್ಚಾಗುವಂತೆ ನೋಡ್ಕೊಳ್ಬೇಕು. ಆದ್ರೆ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಒಂದು ಹೆಣ್ಣು ಮಕ್ಕಳ ಮೇಲೆ ಕೆಲವೊಂದಿಷ್ಟು ಜನ ಬಹಳ ಒಂದು ಕೀಳು ಮಟ್ಟದ ಒಂದು ಸಾಹಿತ್ಯವನ್ನು ಬರೆದು ಆ ಒಂದು ಸಾಹಿತ್ಯವನ್ನ ಜಾನಪದ ಅನ್ನೋ ಒಂದು ಹೆಸರನ್ನು ಕೊಟ್ಟು ಅದನ್ನ ತಮ್ಮ ಮನಸ್ಸು ಇಚ್ಛೆ ಅದನ್ನ ಹರಿಬಿಡ್ತಾ ಇದ್ದಾರೆ. ಯೂಟ್ಯೂಬ್ ಹಾಗೂ ಈ ಸಾಮಾಜಿಕ ಜಾಲತಾಣಗಳಿಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಏನಿದಾವಲ್ಲ ಇದರಲ್ಲೆಲ್ಲ ಅದನ್ನ ತಮ್ಮ ಮನಸ್ಸು ಇಚ್ಛೆ ಇದನ್ನ ಹರಿಬಿಡ್ತಾ ಇದ್ದಾರೆ. ಈ ಒಂದು ಹರಿಬಿಡೋದ್ರಿಂದ ಈ ಹಾಡುಗಳು ನಮ್ಮ ಹೆಣ್ಣು ಮಕ್ಕಳಿಗೆ ಒಂಥರ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಆದ್ದರಿಂದ ಈ ನಿಮ್ಮ ಪತ್ರಿಕೆ ಮಾಧ್ಯಮದವ್ರಿಗೆ ಏನ್ ಹೇಳ್ತೀನಿ ಅಂದ್ರೆ ಇದನ್ನ ಒಂದ್ ಸ್ವಲ್ಪ ನಿಲ್ಲಿಸ್ಬೇಕು, ಇದನ್ನ ಒಂದು ಕಡಿವಾಣ ಹಾಕುವುದು ಅನ್ನೋದು ಒಂದು ನನ್ನ ಒಂದು ಇವತ್ತಿನ ವಿಚಾರ. ಆಮೇಲೆ ಈ ಒಂದು ಹಾಡುಗಳು ಏನಿದಾವಲ್ಲ ಸಣ್ಣ ಮಕ್ಕಳ ಮನಸ್ಸಿನ ಮೇಲೆ ಕೂಡ ಪರಿಣಾಮಗಳನ್ನು ಬೀಳ್ತಾ ಇದೆ. ಸಣ್ಣ ಮಕ್ಕಳು ಕೂಡ ಒಂದು ಅಶ್ಲೀಲ ಒಂದು ಏನು ಪದಗಳು ಇರುತ್ತಲ್ಲ ಅವನ್ನ ಅವಾಗ ಹಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು, ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಸಮಾಜದ ಮೇಲೆ ಬಹಳ ಒಂದು ಅಡ್ಡ ಪರಿಣಾಮ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಾಗ್ತಿದೆ ಅಂದ್ರೆ ಇಂಥ ಹಾಡುಗಳು ಇದೇ ಹಾಡುಗಳು ಹಾಡ್ತಾ ಇದ್ದಾರೆ ಅಂತಂದ್ರೆ ಗೊತ್ತಿದ್ರು ಕೂಡ ನಮ್ಮ ಒಂದು ಸಮಾಜದಲ್ಲಿ ಏನಾಗಿದೆ, ಈ ಆರ್ಕೆಸ್ಟ್ರಾ ಆಯೋಜಕರು ಆಮೇಲೆ ಧಾರ್ಮಿಕ ಒಂದು ಕಾರ್ಯಕ್ರಮಗಳನ್ನು ನಡೆಸುವಂತಹ ಒಂದು ಕಮಿಟಿಯವರು ಏನಿರ್ತಾರಲ್ಲ ಅವರೆಲ್ಲರೂ ಈ ಒಂದು ಅಂಥವ್ರನ್ನೇ ಕರೆಸಿ ಅವ್ರಿಗೆ ಸೆಲೆಬ್ರಿಟಿ ಲೆವೆಲ್ ಅಂತ ಅನ್ಕೊಂಡು ಅವ್ರಿಗೆ ಆ ಥರ ಟ್ರೀಟ್ಮೆಂಟ್ ಕೊಟ್ಟು ಆ ಥರದ ಅಶ್ಲೀಲ ಜಾನಪದ ಹಾಡುಗಳನ್ನ ಧಾರ್ಮಿಕ ಒಂದು ಸಭೆ ಸಮಾರಂಭಗಳಲ್ಲಿ ಹಾಡಿಸ್ತಾ ಇದ್ದಾರೆ. ನಾವು ಆಕ್ಚುಲಿ ಮಠ ಮಾನ್ಯಗಳಿಗೆ ಒಂದು ಪವಿತ್ರವಾದ ಒಂದು ಏನಿದೆ ಒಂದು ಭಾವನೆ ಇದೆ ನಮಗೆಲ್ಲ ಸಮಾಜದಲ್ಲಿ. ನಾವು ಹೋಗೋದು ಒಂದು ಮಡಿಯಿಂದ ಒಂದು ದೇವರಿಗೆ ಪೂಜೆ ಮಾಡೋಕೆ, ಒಂದು ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮಠ ಮಾನ್ಯಗಳಿಗೆ ಹೋಗ್ತೀವಿ. ಆದ್ರೆ ಅಲ್ಲಿ ಕೂಡ ಏನಾಗ್ತಿದೆ ಅಂದ್ರೆ ಈಗ ಅಂತ ಕಾರ್ಯಕ್ರಮಗಳಲ್ಲಿ ಈ ಹಿಂದೂಸ್ತಾನಿ ಹಾಡೋನ್ನ, ಭಾವಗೀತೆ ಹಾಡೋನ್ನ, ಭಕ್ತಿಗೀತೆ ಹಾಡೋನ್ನ ಇಂಥವ್ರನ್ನೆಲ್ಲ ಕರೆಸೋದು ಬಿಟ್ಟು ಈ ಅಶ್ಲೀಲ ಜನಪದ ಹಾಡೋನ್ನೆಲ್ಲ ಕರೆಸಿ ಅವ್ರಿಗೆ ಲಕ್ಷಗಟ್ಟಲೆಲ್ಲ ಒಂದು ಸಂಭಾವನೆಯನ್ನು ಕೊಟ್ಟು ಅವ್ರನ್ನ ಹಾಡಿ ಮೆರೆಸ್ತಾ ಇದ್ದಾರೆ. ಇದು ಒಂದು ನಮ್ಮ ಸಮಾಜಕ್ಕೆ ಬಹಳ ಒಂದು ಆಘಾತಕಾರಿ ಆಗುವಂತ ಒಂದು ವಿಷಯ. ಹಿಂಗೆ ಆದ್ರೆ ಮುಂದೆ ನಮ್ಮ ಸಮಾಜದಲ್ಲಿ ಒಂದು ದೊಡ್ಡ ಪರಿಣಾಮ ಆಗುತ್ತದೆ. ಆಮೇಲೆ ಒಂದು ಹೋರಾಟವನ್ನ, ಈ ಅಶ್ಲೀಲ ಜಾನಪದ ನಿರ್ಮೂಲನ ಒಂದು ಹೋರಾಟವನ್ನ ನಾವು ಸತತವಾಗಿ 2 ತಿಂಗಳಿಂದ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡ್ಕೊತ ಬಂದಿದ್ದೀವಿ. ಇದನ್ನ ಬೆಂಗಳೂರಲ್ಲಿ ಕೂಡ ನಾವು ಮೊನ್ನೆ ಹೋಗಿ ಕನ್ನಡ ಸಂಸ್ಕೃತಿ ಸಚಿವರಿಗೆ, ಶಿವರಾಜ್ ತಂಗಡಿಗೆ ಅವರಿಗೆ, ಆಮೇಲೆ ಕಾನೂನು ಸಚಿವರಾದಂತಹ HK ಪಾಟೀಲ್ ಅವರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಆಯೋಗ್ಯ ಸಚಿವರಾಗಿರುವಂತಹ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ರಾಜ್ಯ ಪೊಲೀಸ್ ಇಲಾಖೆಗೆ ಇದ್ರ ಬಗ್ಗೆ ಒಂದು ಮನವಿ ಪತ್ರವನ್ನು ನೀಡಿ ಬಂದಿದ್ದೀವಿ. ಅದು ಕೂಡ ಪರಿಣಾಮ ಬೀರ್ತಾ ಇದೆ ಈಗ. ಆದ್ರೆ ಇನ್ನೂ ಹೆಚ್ಚಿನ ಒಂದು ಪರಿಣಾಮ ಬೀರಲಿಕ್ಕೆ ಈಗ ನಿಮ್ಮ ಪತ್ರಿಕಾ ಒಂದು ಮಾಧ್ಯಮದವರು ಏನಿದೆಯಲ್ಲ ಅದರ ಒಂದು ಅವಶ್ಯಕತೆ ಬಹಳ ಇದೆ. ಯಾಕಂದ್ರೆ ಪತ್ರಿಕೆಯಲ್ಲಿ ಬರುವಂತಹ ಏನು ಪೆನ್ ಇದೆಯಲ್ಲ ಅದು ಒಂದು ಖಡ್ಗಕ್ಕೆ ಸಮ. ಆ ತರ ಒಂದು ಪರಿಣಾಮ ನಮ್ಮ ಸಮಾಜದಲ್ಲಿ ಪತ್ರಿಕಾ ಒಂದು ಮಾಧ್ಯಮಕ್ಕೆ ಇದೆ. ಈ ಒಂದು ನಿಟ್ಟಿನಲ್ಲಿ ನಾನು ನಿಮ್ಮನ್ನು ಕಳಕಳಿಯಾಗಿ ಬೇಡ್ಕೊಳೋದೇನಂದ್ರೆ ಈ ಒಂದು ಬರುವಂತಹ ಈ ಏನು ಬಂದಿರುವಂತಹ ಏನು ಅಶ್ಲೀಲ ಜಾನಪದ ಗೀತೆಗಳು ಏನಿದಾವಲ್ಲ ಇವನ್ನ ಯೂಟ್ಯೂಬ್ ಇಂದ ಸಾಮಾಜಿಕ ಜಾಲತಾಣಗಳಿಂದ ಇದಾವಲ್ಲ ಅವನ್ನೆಲ್ಲ ಅಲ್ಲಿ ತೆಗೆದು ಡಿಲೀಟ್ ಮಾಡಿಸ್ಬಿಟ್ಟು ಇದು ನೆಕ್ಸ್ಟ್ ಏನು ಬರುವಂತಹ ಮುಂದಿನ ಪೀಳಿಗೆಗೆ ಏನು ನೀಡುವಂತಹ ಅಶ್ಲೀಲ ಜಾನಪದ ಗೀತೆಗಳಿಗೆ ಅದಕ್ಕೊಂದು ಕಡಿವಾಣ ಹಾಕಿ ಇಂತಿಂತ ಶಬ್ದಗಳು, ಅಶ್ಲೀಲವಾದ ಒಂದು ಶಬ್ದಗಳು, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಮನಸ್ಸಿಗೆ ನೋವು ಮಾಡುವಂತಹ ಹೆಣ್ಮಕ್ಳು ಒಂದು ಮರ್ಯಾದೆಯನ್ನು ತೆಗೆದು ಹಾಕುವಂತಹ ಒಂದು ಮಾತುಗಳು ಬರಬಾರ್ದು, ಶಬ್ದಗಳು ಬರಬಾರ್ದು. ಆಕ್ಚುಲಿ ಸರಿ ಹೆಣ್ಮಗಳಾಗಿ ನನಗೆ ಹೇಳ್ಕೊಳಕ್ಕೆ ಆ ವರ್ಡ್ಸ್ ಹೇಳ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಪ್ರೆಸ್ ನೋಡಲ್ಲ ಅದನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಆ ಒಂದು ಏನು ಈಗ ಯೂಟ್ಯೂಬ್ಗಳಲ್ಲಿ ಬರುವಂತಹ ಒಂದು ಹಾಡುಗಳಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಎಷ್ಟು ತುಚ್ಛವಾದ ಪದಗಳನ್ನು ಯೂಸ್ ಮಾಡ್ತಾರೆ ಅನ್ನೋಕ್ಕೆ ನಮ್ಮ ಹೆಣ್ಮಕ್ಳಿಗೆ ಅದು ಬಾಯಿಂದ ಹೇಳೋಕ್ಕಾಗಲ್ಲ. ಅಷ್ಟು ಒಂದು ಆ ಲೆವೆಲ್ಗೆ ಇಳಿಸ್ಬಿಟ್ಟು ಮಾತಾಡಿ ಹಾಡುಗಳನ್ನು ಮಾಡಿ ಅಷ್ಟು ಮಟ್ಟಿಗೆ ಕೀಳ್ಮಟ್ಟಿಗೆ ಇಳಿಸ್ಬಿಟ್ಟಿದ್ದಾರೆ. ಹೀಗೆ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಒಂದು
ವಿಶೇಷವಾದ ಒಂದು ಸ್ಥಾನ ಇದೆ. ಕಾನೂನಲ್ಲೂ ಕೂಡ ಹೆಣ್ಮಕ್ಳಿಗೆ ಮೊದಲ ಆದ್ಯತೆ, ಹೆಣ್ಮಕ್ಳಿಗೆ ಒಂದು ಮೊದಲ ಪ್ರಾಶಸ್ತ್ಯ ಅಂತ ಎಲ್ಲ ಹೇಳ್ತಾರೆ. ಬಟ್ ಈ ರೀತಿ ಎಲ್ಲ ಆಗೋದ್ರಿಂದ ಹೆಣ್ಮಕ್ಳಿಗೆ ಇಲ್ಲಿ ಪ್ರಾಶಸ್ತ್ಯ, ಇಲ್ಲಿ ಒಂದು ರೋಡ್ಗಳಲ್ಲಿ ಹೋಗುವಾಗ ಟ್ರ್ಯಾಕ್ಟರ್ಗಳಲ್ಲಿ ಕೂಡ ಅದೇ ಹಾಡು, ಒಂದು ಬಸ್ಗಳಲ್ಲಿ ಹೋಗುವಾಗ ಅಲ್ಲಿ ಕೂಡ ಅದೇ ಹಾಡು, ಅದೇ ಅಶ್ಲೀಲ ಜಾನಪದ ಹಾಡು. ಆದ್ದರಿಂದ ಈ ಒಂದು ಪತ್ರಿಕಾ ಮಾಧ್ಯಮಗಳಿಂದ ನೀವೆಲ್ಲರೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಪರಿಣಾಮಕಾರಿಯಾಗಿ ಸಮಾಜಕ್ಕೆ ತೋರಿಸ್ಕೊಟ್ರೆ ಇದರಿಂದ ಇದು ಒಂದು ಕಡಿವಾಣವನ್ನು ಬೀಳ್ಬೋದು ಅಂತಂದೇಳಿ ನಾನು ಕಳಕಳಿಯಾಗಿ. ನಮಸ್ಕಾರ, ನಾನು ವಾಣಿ ಕಣೇಕಲ್ ಅಂತ. ಯಾವುದೇ ಒಂದು ಸಂಗೀತ ಅಂತಲ್ಲ, ಸಾಹಿತ್ಯನೂ ಇರ್ಬೋದು, ಯಾವುದೇ ಒಂದು ಕಲೆಯ ಪ್ರದರ್ಶನ ಅಂತ ಮಾಡಬೇಕಾದಾಗ ಸಮಾಜಕ್ಕೆ ನಾವು ಒಂದು ಒಳ್ಳೆ ಸಂದೇಶವನ್ನು ಕೊಡುವಂತೆ ಅದು ಇರಬೇಕು. ಸಮಾಜವನ್ನು ಹೊಲಸು ಮಾಡಿ ಹಾಳು ಮಾಡುವಂಥ ಸಂದೇಶಗಳು ಇರಬಾರ್ದು. ಆದರೆ ಈ ಅಶ್ಲೀಲ ಸಾಹಿತ್ಯ ಸಂಗೀತದಲ್ಲಿ ಬಳಸ್ಕೊಂಡು ಸಮಾಜದಲ್ಲಿ ಒಂದು ಏನು ಅಂತಾರೆ ನೈರ್ಮಲ್ಯವನ್ನು ಹಾಳು ಮಾಡ್ತಾ ಇರೋದ್ರಿಂದ ಅದಕ್ಕೆ ಕಡಿವಾಣ ಬೇಕೇ ಬೇಕು. ಅದನ್ನು ನಾನೇ ಒಬ್ಬಕ್ಕೆ ಹೇಳಿದ್ರಾಗಂಗಿಲ್ಲ, ನೀವು ಒಬ್ಬರು ಹೇಳಿದ್ರಾಗೋದಿಲ್ಲ. ಎಲ್ಲರೂ ಒಟ್ಟಾಗಿ ಮಾಡಬೇಕು. ಅದು ಕಾನೂನಿಂದ ಅದು ಅವಾಯ್ಡ್ ಆಗಬೇಕು. ಅದಕ್ಕೆ ಅಲ್ಲಿ ಎಲ್ಲಿವರೆಗೂ ಅದು ಮುಟ್ಟಬೇಕು. ಅದಕ್ಕೆ ನಮಗೆ ನಿಮ್ಮ ಪತ್ರಕರ್ತರ ಒಂದು ಸಹಾಯ ಬೇಕು, ನಿಮ್ಮ ಸಪೋರ್ಟ್ ಬೇಕು. ನಾವೆಲ್ಲರೂ ಸೇರಿ ಇದನ್ನು ಬಂದ್ ಮಾಡೋ ಹಂಗೆ ನಾವು ಸರ್ಕಾರದ ಗಮನಕ್ಕೆ ತರೋಣ. ಎಲ್ಲರೂ ಸೇರಿ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋಣ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಹೆಸರು ವಾಣಿ ಕಣೇಕಲ್ ಮೇಡಮ್. ಇವತ್ತೇ ಅತ್ಯಂತ ಪವಿತ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಕಲಾವಿದರಿಗೆ ಬಹಳಷ್ಟು ಧಕ್ಕೆ ನೀಡ್ತಾ ಇದ್ದಾರೆ. ಈ ಅಶ್ಲೀಲ ಒಂದು ಹಾಡುಗಳು ಹಾಡುವಂಥವ್ರು ಮತ್ತು ಇವತ್ತು ಸೆಲೆಬ್ರಿಟಿಗಳಾಗಿ ಮೆರೆಯುವಂಥದ್ದಕ್ಕೆ ಇವತ್ತು ನೀವು ಕಡಿವಾಣ ಹಾಕಬೇಕು ಮತ್ತು ಅದನ್ನು ನಾಡಿನ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತ ಹೋರಾಟಕ್ಕೆ ಇಳಿದಿದ್ದೀರಿ ಮೇಡಮ್. ಮುಂದೆ ಏನೇನು ಇದಕ್ಕೆ ಏನು ವಿಚಾರಗಳನ್ನು ಮಾಡಿದ್ದೀರಿ ಅಂತ ಸರ್? ಇದು ಅಶ್ಲೀಲ ಜನಪದ ಹೆಚ್ಚಾಗಿ ಹೆಣ್ಣು ಮಕ್ಕಳ ಮೇಲೇನೆ ಆಗ್ತಾ ಇದೆ. ಅಶ್ಲೀಲ ಹಾಡುಗಳು, ಅಶ್ಲೀಲ ಪದಗಳನ್ನು ಬರೆದ್ಬಿಟ್ಟು ಏನೀಗ ಹಾಡು ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಹೆಣ್ಮಕ್ಳಿಗೆ ಬಹಳ ಒಂದು ಮುಜುಗರವನ್ನು ಉಂಟು ಮಾಡ್ತಿದೆ ಸರ್. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಒಂದು ಇದ್ರ ಕಡೆ ಒಂದು ಗಮನ ಕೊಟ್ಟು ಅದೇನು ಅಶ್ಲೀಲ ಹಾಡುಗಳು ಏನು ಬರ್ತಾ ಇದಾವಲ್ಲ ಅದಕ್ಕೊಂದು ಕಡಿವಾಣ ಹಾಕ್ಬೇಕು. ಅಶ್ಲೀಲ ಕಾಮಿಡಿ, ಅಶ್ಲೀಲ ಸ್ಕಿಟ್ಟು, ಆಮೇಲೆ ಅಶ್ಲೀಲವಾಗಿ ಒಂದು ಉಡುಪನ್ನು ಹಾಕೊಂಡು ಏನು ನೃತ್ಯಗಳನ್ನು ಮಾಡ್ತಾ ಇದ್ದಾರಲ್ಲ ಅದಕ್ಕೆಲ್ಲ ಒಂದು ಕಡಿವಾಣವನ್ನು ಹಾಕುವಂಥ ಕೆಲಸ ಮಾಡಬೇಕು. ಅದೇನಂದ್ರೆ ಈ ಸಾಮಾಜಿಕ ಜಾಲತಾಣಗಳು, ಯೂಟ್ಯೂಬು, ಆಮೇಲೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಈ ಥರದಲ್ಲಿ ಏನಾದ್ರು ಬರ್ತಿದಾವಲ್ಲ ಅವನ್ನೆಲ್ಲ ಮೊದಲು ಆಲ್ರೆಡಿ ಬಂದಿರೋವಂಥ ಒಂದು ಎಲ್ಲ ಅಶ್ಲೀಲ ಹಾಡುಗಳನ್ನು ಅದನ್ನು ತೆಗೆಸ್ಬಿಟ್ಟು ಇನ್ನು ಮುಂದೆ ಬರುವಂಥ ಹಾಡುಗಳಿಗೆ ಒಂದು ಕಾಯ್ದೆ ಕಾನೂನು, ಹೆಣ್ಣು ಮಕ್ಕಳ ಬಗ್ಗೆ ತುಚ್ಛವಾಗಿ ಒಂದು ಕಾಣುವಂಥ ಒಂದು ಪದಗಳನ್ನ ಏನೈತಲ್ಲ ಅದರಲ್ಲಿ ಬರದೇ ಇರೋ ಥರ ಒಂದು ನೋಡಿಕೊಂಡು ಬ್ಯಾನ್ ಮಾಡ್ಬೇಕು ಸರ್ ಆ ಥರದ ಹಾಡು. ಈಗಾಗಲೇ ಅವರಿಗೆ ಹೆಚ್ಚು ಅಭಿಮಾನಿಗಳಾಗಿದ್ದಾರೆ. ಸೊ ಆ ಅಭಿಮಾನಿಗಳಿಗೆ ಯಾವ ರೀತಿ ಮನವರಿಕೆ ಹೇಳ್ತೀರಿ ನೀವು? ಸರ್, ಯಾವಾಗಲೂ ನಮ್ಮ ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ಒಳ್ಳೇದಕ್ಕಿಂತ ಇದಾಗ ಪಬ್ಲಿಸಿಟಿ ಆಗೋದು, ಕೆಟ್ಟದೇ ಬಹಳ ಜಲ್ದಿ ಪಬ್ಲಿಸಿಟಿ ಆಗುತ್ತೆ. ಆ ಥರ ಅದು ಆಗ್ತಿದೆ ಅಂತ ನಾವು ಆ ಒಂದು ಅದರಿಂದ ಹೋಗೋದು ಬಿಡಬಾರ್ದು ಸರ್. ಯಾವಾಗಲೂ ಸಮಾಜನ ಒಳ್ಳೆ ದಾರಿಯಲ್ಲಿ ನಡ್ಸ್ಕೊಂಡು ಹೋಗೋದು ನಮ್ಮ ಸಾರ್ವಜನಿಕರದ ಒಂದು ನಮ್ಮೆಲ್ಲರ ಜವಾಬ್ದಾರಿ ಆಗಿತ್ತು. ಅದರಿಂದ ಈ ಒಂದು ಪ್ರೆಸ್ ಇವತ್ತೇನು ಮೀಟ್ ಮಾಡಿದ್ವಲ್ಲ, ಇದ್ರ ಮುಖಾಂತರ ನಾನು ಪತ್ರಿಕಾಗೋಷ್ಠಿಯನ್ನು ಕಳಕಳಿಯಾಗಿ ಕೇಳ್ಕೊಳ್ಳೋದೇನೆಂದ್ರೆ ಇದ್ರ ಬಗ್ಗೆ ಸರ್ಕಾರದ ಒಂದು ಗಮನಕ್ಕೆ ಇದನ್ನು ತಗೊಂಡು ಬಂದು ಅದ್ರ ಬಗ್ಗೆ ಬರವಣಿಗೆಯನ್ನು ಬರೆದು ಅದನ್ನ ಸರಿಪಡಿಸ್ಬೇಕಂತ ನಾನು ಕಳಕಳಿಯಾಗಿ. ನಿಮ್ಮ ಹೆಸರು ಮೇಡಮ್? ನಾನು ಶೀಲಾ ಪಾಟೀಲ್ ಸರ್. ಈಗ ಈ ಅಶ್ಲೀಲ ಸಾಂಗುಗಳಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದಾವೆ. ನೀವೆಲ್ಲರೂ ಕಲಾವಿದರ ಸಂಘ ಇವತ್ತು ಧ್ವನಿ ಎತ್ತಿದೆ. ಏನು ಸರ್ ಮುಂದಿನ ಹೋರಾಟ ಹೇಗಿರುತ್ತೆ? ಏನು ಸರ್ ಮುಂದಿನ ಹೋರಾಟ ಅಂತಂದರೆ ನಮ್ಮ ಹಾವೇರಿ ಜಿಲ್ಲೆ, ನಾವು ಪ್ರಕಾಶ್ ಎಲ್ಗಚ್ ಅಂತ ಮಾತಾಡಿದ್ರಿ, ನಾವು ಕಲಾವಿದರ ಸಂಘದೊಳಗೆಲ್ಲ ಇದ್ದೀವಿ. ಸುಮಾರು 12 ವರ್ಷದಿಂದ ನಾವು ಕಲಾವಿದರಾಗಿ ಈ ಜೀವನದಲ್ಲಿ ಸಾಗಿಸ್ತಾ ಇದ್ದೀವಿ. ಬಟ್ ಇವತ್ತು ಸಮಾಜ ಏನು ಮಾಡಾಕತ್ತೈತಿ ಅಂದ್ರೆ ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಮೇಲೆ, ಒಟ್ಟಾರೆ ಸಮಾಜದ ಮೇಲಿನ ಅಶ್ಲೀಲವಾದ ಪದಗಳನ್ನು ಹಾಡುಗಳನ್ನ ಬಳಸಿ ನಮ್ಮ ಉತ್ತರ ಕರ್ನಾಟಕದ ಏನು ಜನಪದ ಕಲಾವಿದರು ಅದಾರ, ಏನು ಈಗಿನ ದಿನಮಾನಗಳಲ್ಲಿ ಹುಟ್ಕೊಂಡಾರ ಅವರೆಲ್ಲ. ನಮ್ಮ ಅಜ್ಜ ಯಾರು ಗುರುರಾಜ ಹೊಸಕೋಟೆ ಅವರು ಇದ್ರು, 4,000 ಹಾಡುಗಳನ್ನ ಬರೆದ್ರು ಕೂಡ ಇವತ್ತು ಅವರು ಒಂದು ಹೆಸರು ಅವ್ರ ಹಾಡು ಮೇಲಿಲ್ಲ. ಅಂಥ ಒಂದು ಖ್ಯಾತ ಜಾನಪದ ಕಲಾವಿದರು ಮಾಲಿಂಗಪುರದವರು ಇವತ್ತು ಅವರು ಬೆಳೆದಿರ್ತಕ್ಕಂಥ ಹಾಡು, ಅವತ್ತು ಹಾಡಿರ್ತಕ್ಕಂಥ ಹಾಡು ಒಂದು ಅರ್ಥ ಇತ್ತು. ಇವತ್ತು ಹಾಡ್ತಕ್ಕಂಥ ಜಾನಪದ ಕಲಾವಿದರ ಹಾಡುಗಳೇನಂದ್ರೆ ಅರ್ಥಕ್ಕೆ ಅನರ್ಥ 10 ಪದಗಳನ್ನು ಕೊಡ್ತಕ್ಕಂಥ ಡಬ್ಬಿಂಗ್ ಮೀನಿಂಗ್ ಹಾಡು ಹೇಳ್ತಾ ಇದ್ದಾರೆ. ಸೊ ಅವ್ರ ಮೇಲೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರೆಲ್ಲ ಸೇರಿ ನಮ್ಮ ಹಾವೇರಿ ಜಿಲ್ಲೆಯಿಂದ ಉತ್ತರ ಕರ್ನಾಟಕ ಕಲಾವಿದರಿಂದ ಅವರ ಹಾಡು ಇನ್ನು ಮುಂದೆ ಹೇಳಬಾರ್ದು, ಆ ಥರ ಹಾಡುಗಳು ಬರಬಾರ್ದು, ಬರೀಬಾರ್ದು ಅಂತ ಒಂದು ಕಡಿವಾಣ ಹಾಕಕ್ಕೆ ನಾವೆಲ್ಲರೂ ಈಗ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ದೀವಿ. ಇವತ್ತು ಅದ್ರ ಬಗ್ಗೆ ಪ್ರೆಸ್ ಮೀಟ್ ಕೂಡ ಆಯಿತು. ಮುಂದೆ ಹೋರಾಟಗಳನ್ನ ಮಾಡ್ತೀವಿ ಸರ್. ಯಾಕಂದ್ರೆ ಸಮಾಜ ಇವತ್ತು ನೋಡ್ರಿ, ಬಾಗಲಕೋಟೆ ಬಸ್ ಸ್ಟ್ಯಾಂಡು ಮಸ್ತಾರ ಪೇಪರ್ ಬರೆಯಕ್ಕೆ ಮಸ್ತಾರ ಪೇಪರ್ ಬರೆದ್ರೆ ಮಕ್ಳು ಏನು ಮಾಡಬೇಕು? ಎಲ್ಲರ ಮನೆಗೂ ಮಕ್ಕಳು ಶಾಲೆಗೆ ಹೋಗ್ತಾರೆ. ಆ ಮಕ್ಕಳ ಮೇಲೆ ಬರ್ತಕ್ಕಂಥ ಹಾಡುಗಳ ಅವನ್ನೇ ಬಡವಡ್ಸಕ್ಕಂಥ ಒಂದು ಹಾಡುಗಳು ಬರ್ತಾ ಇದ್ದಾವೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾನು ಕೂಡ ಒಬ್ಬ ಡ್ಯಾನ್ಸ್ ಮಾಸ್ಟರ್. ನಾನು ಡ್ಯಾನ್ಸ್ ಕಲಿಸೋ ಹೊತ್ನಾಗ
ಉದಾಹರಣೆ ಶಾಲೆಗಳ ಹೆಸರು ಬೇಡ, ಇವತ್ತು ಕನ್ನಡ ಬಗ್ಗೆ, ಯೋಧರ ಬಗ್ಗೆ, ರೈತರ ಬಗ್ಗೆ, ಊಟ ಒಂದು ವೇಸ್ಟ್ ಆಗೋ ಬಗ್ಗೆ ಆಗಿರ್ಬೋದು, ಸಾಮಾಜಿಕವಾಗಿರ್ತಕ್ಕಂಥ ಒಂದು ಹಾಡುಗಳನ್ನ ನಾವು ಡ್ಯಾನ್ಸ್ ಮಾಡಿಸ್ಕೊತ ಬಂದಿದ್ದೇವೆ. ಇವತ್ತು ಒಂದು ಶಾಲೆಗೆ ಹೋದಾಗ ಸರ್ ನನ್ನ ಜನಪದ ಹಾಡುಗಳು ಮಾತ್ರ ಕಲಿಸ್ರಿ ಅಂತ ಒಂದು ಕ್ಲಾಸ್ ಹೇಳ್ತಾರೆ ನಮಗೆ. ಅದು ಹೈಯರ್ ಕ್ಲಾಸ್ ವೈಸು ಬೇಡ, ಯಾವ ಊರು ಬೇಡ ಅದು. ಸೊ ಅಂಥ ಒಂದು ಹಾಡಿದಾಗ ಆ್ಯಕ್ಚುಲಿ ಅವ್ರನ್ನ ಅಂಥವು ಕಲಿಸಲ್ಲಪ್ಪ, ನಾವು ಒಂದು ಹಿಂದೂಗಳ ಒಂದು ಸಂಪ್ರದಾಯ ಇರ್ತಕ್ಕಂಥ ಹಾಡುಗಳು ಕಲಿಸಂತ ಒಂದು ಡ್ಯಾನ್ಸ್ ಮಾಸ್ಟರ್ ನಾವು. ಇಂಥವನ್ನ ಹೇಳಿದಾಗ ಏನು ಮಾಡಿದಂದ್ರೆ ಅವ್ರ ಪೇರೆಂಟ್ಸ್ ಹೇಳಿದ್ರಂತ, ಬಾಗಲಕೋಟೆ ಬಸ್ ಸ್ಟ್ಯಾಂಡಾಗ ಅದೇ ಜಾನಪದ ಹಾಡುಗಳನ್ನ ನಮ್ಮ ಮಕ್ಕಳಿಗೆ ಕಲಿಸ್ರಿ ಅಂದ್ರೆ ನಮಗೂ ಕೂಡ ಕಾಲ್ ಮಾಡಿದ್ರು. ಅಂಥ ಹಾಡುಗಳನ್ನ ನಾವು ಕಲಿಸ್ತಿಲ್ಲ. ಆ್ಯಕ್ಚುಲಿ ಆ ಮಕ್ಕಳು ಡ್ಯಾನ್ಸು ಮಾಡಿಲ್ಲ. ಯಾಕಂದ್ರೆ ನಾವು ಕಲಿಸೋದು ಯೋಧರ ಬಗ್ಗೆ, ನಾಡಿನ ಬಗ್ಗೆ, ದೇಶದ ಬಗ್ಗೆ ಅಂಥವನ್ನ ಹಾಡು ಕಲಿಸ್ಕೊಂತ ಬಂದರೆ ಸಂಪ್ರದಾಯ ಉಳಿತೈತೆ ಅಂತ ಕೆಲಸಗಳು ಮಾಡಾಕತ್ತೀವಿ. ಇಂಥ ಮಧ್ಯೆ ಬಂದು ಜಾನಪದ ಹಾಡು ಹೇಳೋರು ಲಂಗಾದವನೇ ಎತ್ಕೊಂಡು ಏನೇನೋ ಅಶ್ಲೀಲ ಪಾದಗಳನ್ನ ಹಾಡು ಹೇಳ್ಕೊಂಡು ಎಲ್ಲ ಈ ಹೊಲಸನ್ನು ಎಬ್ಸ್ತಕ್ಕಂಥ ಜಾನಪದ ಹಾಡು ಹೇಳ್ತಾರೆ. ನಮ್ಮ ಹಾವೇರಿ ಜಿಲ್ಲೆ ಶ್ರೇಷ್ಠವಾದ ಸಂತ ಕವಿಗಳನ್ನ ಇರ್ತಕ್ಕಂಥ ಒಂದು ನಾಡು. ಇಂಥ ನಾಡಿನಾಗ ಇನ್ನೂ ಯಾವುದೇ ರೀತಿ ಅಂಥ ಕಾರ್ಯಕ್ರಮಗಳು ಕಂಡು ಬಂದಿಲ್ಲ. ಮುಂದೇನಾದರೂ ಅಚಾನಕ ಕಂಡು ಬಂದರೆ ಅವನ್ನ ಅಲ್ಲೇ ಕಡಿವಾಣ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಎಲ್ಲ ಕಲಾವಿದರು ಸೇರಿ ಮಾಡ್ತಾ ಇದ್ದೇವೆ. ಇದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ಕೈ ಜೋಡಿಸಿ ಈ ಒಂದು ಕಡಿವಾಣವನ್ನು ನಾವು ಹಾಕಿದ್ರೆ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ನೀವು ಒಂದು ಪ್ರಚಾರ ಮಾಡ್ತಕ್ಕಂಥ ಈ ವಿಷಯವು ಇಡೀ ನಾಡಿಗೆ ಮುಟ್ಟುತ್ತೆ. ಆ ನಾಡಿನ ಮುಟ್ತಕ್ಕಂಥ ವಿಷಯ ನಾವು ರಾಜ್ಯಕ್ಕೂ ಕೂಡ ಏನು ಈ ರಾಜಕೀಯ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ, ನಾವು ಅಧಿಕಾರ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ನಾವು ಈ ವಿಷಯನ ಮುಟ್ಟಿಸಿ ಈ ಒಂದು ಕಡಿವಾಣ ಹಾಕಿ ನಮ್ಮ ಜಿಲ್ಲೆಯನ್ನು ಜಾನಪದ ಅಶ್ಲೀಲ ಪದಗಳ ಮುಕ್ತ ಜಿಲ್ಲೆ ಅಂತಂದು ಕಡಿವಾಣ ಮಾಡಿ ಮುಂದೆ ರಾಜ್ಯಕ್ಕೇ ಮುಕ್ತ ಅಶ್ಲೀಲ ಪದಗಳ ಜಾನಪದ ಹಾಡುಗಳಂತ ಮುಕ್ತವನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಕ್ಕೆ ಸಿದ್ಧರಾಗ್ಯವಿ. ಎಲ್ಲರೂ ಕೈ ಜೋಡಿಸ್ರಿ. ಯಾಕಂದರೆ ಎಲ್ಲರೂ ಮನೆಯಲ್ಲಿ ಹೆಣ್ಮಕ್ಳದಾರ, ಮಕ್ಕಳದಾರ, ಹಿರಿಯರದಾರ. ಅವಾಗ ಇರ್ತಕ್ಕಂಥ ಹಾಡುಗಳು ಈಗ ಇರ್ತಕ್ಕಂಥ ಹಾಡುಗಳಿಗೆ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಐತಿ. ಆ ವ್ಯತ್ಯಾಸ ಕಂಡು ಬಂಥ ಹಾಡುಗಳನ್ನ ಕಟ್ ಮಾಡಿರಿ. ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾರೋ ಒಬ್ಬರು ಏನೋ ಒಂದು ಹುಡುಗಿ ಹಾಡು ಇಲ್ಲ ಅಂತಂದು ನಿಜವಾದ ಹಾಡುಗಳನ್ನ ತೊಗೊಂಡು ಹೋಗಿ ಹೂವಿನ ಬಾಣದಂತೆ ಹೋಗಿ ಹೂವೇ ಬತ್ತದಂಥ ಹಾಡುಗಳನ್ನ ಹೇಳಿದಂಥ ಹುಡುಗಿಯನ್ನು ಕೂಡ ಇವತ್ತು ಸೆಲೆಬ್ರಿಟಿಯಾಗಿ ಮೆರೆಸ್ತಕ್ಕಂಥ ನಾವೇ ಮೂರ್ಖರು ಅಂತ ಅನ್ನಿಸ್ತಾ ಇದೆ. ನಾವು ಕಲಾವಿದರು ಆಗ ಕರೆಸ್ತಕ್ಕಂಥ ಏನು ಗಣ್ಯರು ಮಾನ್ಯರು ಇದ್ದೀರಲ್ಲ, ಅವರಿಗೆ ನಾನು ವಿಶೇಷವಾಗಿ ಕೇಳ್ಕೊತೇನೆ, ಅಂಥವ್ರನ್ನ ಬಿಡ್ರಿ. ಒಳ್ಳೆ ಹಾಡುಗಳು, ಹಂಸಲೇಖರು ಹಾಡ್ತಕ್ಕಂಥ ಹಾಡುಗಳಿದಾವೆ, ಜಾನಪದ ಒಳ್ಳೊಳ್ಳೆ ಸಿನಿಮಾಗಳ ಹಾಡಿದಾವೆ. ಅಂಥವನ್ನ ನಾವು ಹಿಂದೆ ಬಂದಿರತಕ್ಕಂಥ ಹಾಡುಗಳನ್ನು ಮುಂದೆ ತಂದು ಅವಕ್ಕೆ ಒಂದು ಜೀವ ತುಂಬಿಸೋದು ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.